ಬೆಂಗಳೂರಿನ ಕೋಡಿಹಳ್ಳಿಯ ನಿವಾಸಿ ಅಮೃತ 22 ವರ್ಷ LLB ಓದ್ತಾ ಇದ್ಲು. ಧನುಷ್ ಎಂಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ಲು. ಇದೇ ಕೋಡಿಹಳ್ಳಿಯ ತನ್ನ ಮನೆ ಸಮೀಪವೇ ಅನಾಯಾಸವಾಗಿ ಕೈಗೆ ಸಿಕ್ಕಂತಹ ಅಮೃತಳನ್ನು ಇರಿದು ಕೊಲೆ ಮಾಡ್ತಾನೆ. 10 ದಿನದ ಹಿಂದೆ ಇದೇ ಜುಲೈ 6ನೇ ತಾರೀಕು 17 ವರ್ಷದ ಒಬ್ಬಳು ಮುಸ್ಲಿಂ ಯುವತಿ, ಆಕೆ ಕೂಡ ಮೊಂಟಿ ಮಾರುಪಡ್ಬು ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇರ್ತಾಳೆ. ಅಲ್ಲೇ ಸ್ಥಳೀಯ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಜವಾರ್ ಅಂತ ಹೇಳಿ. ಆತ ಆ ಹೆಣ್ಣು ಮಗಳನ್ನು ಚಾಕುವಿನಿಂದ ಇರಿತಾನೆ. ಯಾರಾದರೂ ಲವ್ ಗಿವ್ ಮಾಡ್ತಾ ಇದ್ದರೆ ಸ್ವಲ್ಪ ನೀವು ಯಾರನ್ನ ಲವ್ ಮಾಡ್ತಾ ಇದ್ದೀರಾ, ಅವನ ಯೋಗ್ಯತೆ ಏನು ಸ್ವಲ್ಪ ತಿಳ್ಕೊಳ್ಳಿ. ಏನಾದರೂ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇದೆಯಾ, ದಯವಿಟ್ಟು ಅಲರ್ಟ್ ಆಗಿ. ಬಂಟ್ವಾಳದಲ್ಲಿ ಲಾವಣ್ಯಳನ್ನು ಕೊಂದಂತಹ ಚೇತನ್ ಪ್ರಭು, ಅದೇ ಬಂಟ್ವಾಳದಲ್ಲಿ 10 ದಿನಗಳ ಹಿಂದೆ ಒಬ್ಬ ಮುಸಲ್ಮಾನ ಯುವತಿಯನ್ನು ಚುಚ್ಚಿದ ಜವಾರ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಹಿಂದೂ ಯುವತಿ ಕೊಲೆ ಮಾಡಿದನು ಮುಸಲ್ಮಾನ ಆದರೆ ಮಂಗಳೂರು ಬಂದಾಗುತ್ತೆ. ಹಿಂದೂ ಯುವತಿಯನ್ನು ಹಿಂದುವೇ ಕೊಲೆ ಮಾಡಿದ್ರೆ ಇವರ ಬಾಯಿ ಬಂದಾಗುತ್ತೆ ಅನ್ನುವಂಥ ಕಾಮಿಡಿಗಳು. ಸತ್ತವಳು ಹಿಂದೂ ಕೊಂದವನು ಹಿಂದೂ, ಸತ್ತವಳು ಹಿಂದೂ ಕೊಂದವನು ಮುಸ್ಲಿಂ, ಸತ್ತವಳು ಮುಸ್ಲಿಂ ಕೊಂದವನು ಹಿಂದೂ, ಈ ಕಾನ್ಸೆಪ್ಟ್ ಅಲ್ವೇ ಅಲ್ಲ, ಯಾರು ಕೂಡ ಒಪ್ಪಲ್ಲ. ಆದರೆ ಸೆಲೆಕ್ಟಿವ್ ಆದಂತಹ ನಿಮ್ಮ ಸೌಂಡ್ಗಳು ಬಂದಾಗ, ಈ ಥರದ ಘಟನೆಗಳಾದಾಗ ನಿಮ್ಮ ವಿರುದ್ಧ ಆರೋಪಗಳ ಪಟ್ಟಿಯ ಸುರಿಮಳೆ ಸುರಿದಕ್ಕೆ ಶುರುವಾಗುತ್ತೆ. ಆಮೇಲೆ ಇದೇ ಲಾವಣ್ಯ ಕತ್ತನ್ನು ಕತ್ತರಿಸಿಕೊಂಡೆ ಬಿದ್ದಿದ್ಲ. ಆಗ ಆಕೆಯನ್ನು ಎತ್ತಿ ಆಂಬುಲೆನ್ಸಿಗೆ ಹಾಕಿದ ಜನರಲ್ಲಿ 3 ಜನ ಸ್ಥಳೀಯ ಮುಸಲ್ಮಾನರು. ಬ್ಯಾರಿ 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 ಅಂತಿರಕ್ಕೆ ಬಿಟ್ರೆ ಕಲ್ಲಡ್ಕ ಬಿಟ್ರೆ ಅದೇ ಬ್ಯಾರಿ ಹುಡುಗರಿದ್ದರು. ಲಾವಣ್ಯ ಹಿಂದೂ, ನಮಗೆ ಸಂಬಂಧಪಡದ ವಿಚಾರ ಅಂಥೇಳಿ ಅವ್ರು ಆಲೋಚನೆ ಮಾಡಲಿಲ್ಲ. ಅದೇ ಕೈ, ಅದೇ ಕಾಲು, ಅದೇ ಕಣ್ಣು, ಅದೇ ಮೂಗು, ಅದೇ ಕಿವಿ, ಅದೇ ದೇಹ, ಅದೇ ಬದುಕು, ಅದೇ ಊಟ, ಅದೇ ತಿಂಡಿ, ಅದೇ ಪ್ರಕೃತಿ. ಹಿಂದೂ ಯುವತಿ ಅಂತ ಸೆಲೆಕ್ಟಿವ್ ಆಗಿಲ್ಲ, ಎತ್ತೆ ಆಂಬುಲೆನ್ಸ್ಗೆ ಹಾಕಿದ್ರು. ಹಲೋ ನಮಸ್ಕಾರ. ಮಂಗಳೂರಿನ ಬಂಟ್ವಾಳದ BC ರೋಡ್ನಲ್ಲಿ ಲಾವಣ್ಯ 21-22 ವರ್ಷದ ಒಬ್ಬಳು ಯುವತಿ. ಆಕೆಯಿಂದ ಲಾಂಗಲ್ಲಿ ಕತ್ತರಿಸಾಗ್ತಾನೆ ಚೇತನ್. ಕತ್ತರಿಸಿ ಓಡೋಗ್ತಾನೆ. ಕಲ್ಲಡ್ಕದಲ್ಲಿ ಒಂದು ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಹುಡುಗಿ. ಮನೆಗೆ ಹೋಗಬೇಕು ಅಂಥೇಳಿ BC ರೋಡ್ನ ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇರ್ತಾಳೆ. ಅಟ್ಟಾಡ್ಸ್ಕೊಂಡು ಹೋಗಿ ಕತ್ತರಿಸಾಗ್ತಾನೆ. ಓಡೋಗ್ಬೋದಿತ್ತಲ್ಲ, ತಪ್ಸ್ಕೋಬೋದಿತ್ತಲ್ಲ. ಒಬ್ಬ ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ, ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದಾಗ ಪ್ಯಾನಿಕ್ಕಲ್ಲೇ ಕಾಲು ಮುಂದೆ ಹೋಗಲ್ಲ. ಕತ್ತರಿಸಲೇಬೇಕು ಅಂತ ಡಿಸೈಡ್ ಮಾಡಿ ಆತ ನುಗ್ಗು ಬಂದಾಗ ಲಾವಣ್ಯನಂಥ ಹೆಣ್ಣುಮಕ್ಕಳು ಕೈ ಚೆಲ್ಬಿಡ್ತಾರೆ, ಕಾಲು ಸೋತು ಹೋಗ್ತದೆ, ಕತ್ತರಿಸಾಕ್ತಾರೆ. ಭಾಳ ಹೀನಾತಿಹೀನವಾದಂಥ ದೃಶ್ಯ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ದುಃಖ ಆಗಿತ್ತು ನನಗೆ. ಇದೇ ಮಂಗಳೂರಿನ ಬಂಟ್ವಾಳದ ಮೊಂಟಿ ಮಾರುಪಡ್ಪು ಅಂತೇಳಿ 10 ದಿನದ ಹಿಂದೆ, ನಿನ್ನೆ 16, ಅಲ್ಲಿಂದ 10 ದಿನದ ಹಿಂದೆ ಅಂದರೆ ಇದೇ ಜುಲೈ 6ನೇ ತಾರೀಕು 17 ವರ್ಷದ ಒಬ್ಬಳು ಮುಸ್ಲಿಂ ಯುವತಿ, ಆಕೆ ಕೂಡ ಮೊಂಟಿ ಮಾರುಪಡ್ಪು ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇರ್ತಾಳೆ. ಅಲ್ಲೇ ಸ್ಥಳೀಯ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಜವಾರ್ ಅಂತ ಹೇಳಿ. ಆತ ಆ ಹೆಣ್ಣು ಮಗಳನ್ನು ಚಾಕುವಿನಿಂದ ಇರಿದು ಕೊಲ್ಲೋದಕ್ಕೆ ಶುರು ಮಾಡ್ತಾನೆ, ಇರಿತಾನೆ. ಅಲ್ಲಿದ್ದವರೆಲ್ಲ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಆ ಮಗು, ಆ ಹೆಣ್ಣು ಮಗು ಆಸ್ಪತ್ರೆಗೆ ಸೇರಿ ತನ್ನ ಜೀವವನ್ನು ಉಳಿಸ್ಕೊಂಡಿದ್ದಾಳೆ. ಅವಳು ಕೂಗ್ತಿದ್ದಾಗ ಯಾರು ಬರದೇ ಇದ್ದಿದ್ದರೆ ಬಹುಶಃ 10 ದಿನದ ಹಿಂದೆ ಇದೇ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಹೆಣ್ಣು ಮಗಳ ಯುವತಿಯ, ಮುಸ್ಲಿಂ ಯುವತಿಯ ಹೆಣ ಬಿದ್ದಿರ್ತಿತ್ತು. ಅವತ್ತು ಆ ಹೆಣ್ಣು ಮಗಳ ಮೇಲೆ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಜವಾರ್ ಅನ್ನುವಂಥ ಮುಸಲ್ಮಾನ ಯುವಕ. ಹಲ್ಲೆಗೊಳಗಾಗಿದ್ದು ಮುಸ್ಲಿಂ ಯುವತಿ. ಅದಾಗಿ 10 ದಿನಕ್ಕೆ ಅಂದರೆ ನಿನ್ನೆ ಸಂಜೆ 5:45-6 ಗಂಟೆ ಹೊತ್ತಿಗೆ ಬಸ್ ಸ್ಟ್ಯಾಂಡಲ್ಲಿ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಸ್ಸಿಗಾಗಿ ಕಾಯ್ತಿದ್ದಂತಹ ಲಾವಣ್ಯಳನ್ನು ಅಟ್ಟಾಡಿಸಿಕೊಂಡು ಲಾಂಗ್ನಿಂದ ಕಡಿದು ಹಾಕಿದ ಚೇತನ್ ಹಿಂದೂ ಯುವಕ. ಸತ್ತೋದಳು ಹಿಂದೂ ಯುವತಿ, ದೂರದಿಂದ ಸಂಬಂಧಿಕರು ಕೂಡ ಹೌದು. 4 ವರ್ಷದಿಂದ ಪ್ರೀತಿ ಮಾಡ್ತಿದ್ದಂತೆ. ಆ ಪ್ರೀತಿ ಪ್ರೇಮದ ವಿಚಾರದಲ್ಲೇ ನಡೆದಂತಹ ಹತ್ಯೆ ಇದು. 10 ದಿನದ ಹಿಂದೆ
17 ವರ್ಷದ ಯುವತಿಯ ವಿಚಾರದಲ್ಲಿ ನಡೆದಿದ್ದು ಕೂಡ ಅದೇ ವಿಚಾರ. ಪ್ರೀತಿ ಪ್ರೀತಿ ಪ್ರೀತಿ. ಯಾರಾದರೂ ಲವ್ ಗಿವ್ ಮಾಡ್ತಾಯಿದ್ರೆ ಸ್ವಲ್ಪ ನೀವು ಯಾರನ್ನ ಲವ್ ಮಾಡ್ತಾ ಇದ್ದೀರಾ, ಅವನ ಯೋಗ್ಯತೆ ಏನು ಅಥವಾ ಅವಳ ಯೋಗ್ಯತೆ ಏನು, ಅವರ ಯೋಗ್ಯತೆ ಏನು, ಸ್ವಲ್ಪ ತಿಳ್ಕೊಳ್ಳಿ, ಸ್ಟಡಿ ಮಾಡಿ. ಏನಾದರೂ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇದೆಯಾ, ವಿರಸ ಇದೆಯಾ, ವಿಕೋಪಕ್ಕೆ ಹೋಗುವ ಸ್ಥಿತಿ ಇದೆಯಾ, ದಯವಿಟ್ಟು ಅಲರ್ಟಾಗಿ. ಆ ಥರ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ನಿಮ್ಮ ಪೇರೆಂಟ್ಸ್ ಗಮನಕ್ಕೆ ತನ್ನಿ, ಪೊಲೀಸ್ ಗಮನಕ್ಕೆ ತನ್ನಿ. ಇದೇ ಚಾಳಿ ಆದರೆ ಭಾಳ ಕಷ್ಟ, ಭಾಳ ಕೆಟ್ಟದ್ದು ನಡೀತಾ ಇದೆ. ಇದೇ ಮಂಗಳೂರಿನಲ್ಲಿ ಕೋಮು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷಗಳು ಕಡಿಮೆ ಆಗಿದ್ದಾವೆ. ಅದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅದರ ಕಡೆ ಪೊಲೀಸ್ ಇಲಾಖೆ ಸ್ವಲ್ಪ ಆಸ್ಥೆ ವಹಿಸಲಿ, ಎಚ್ಚರ ವಹಿಸಲಿ. ಬೆಂಗಳೂರಿನ ಕೋಡಿಹಳ್ಳಿಯ ನಿವಾಸಿ ಅಮೃತ 22 ವರ್ಷ LLB ಓದ್ತಾ ಇದ್ಲು. ಧನುಷ್ ಎಂಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ಲು. ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ಕೊಂಡಿದ್ಲು. ಈ ಧನುಷು ಮದುವೆ ಆಗಿ ಒಂದು ಮಗು ಇತ್ತು. ಯಾರಿಗೆ? ಈ ಧನುಷ್ಗೆ. ಅದನ್ನು ಮುಚ್ಚಿಟ್ಟು ಅಮೃತಳನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಅದು ಗೊತ್ತಾಗಿ ಅವನಿಂದ ಅವಳು ದೂರ ಆಗ್ತಾಳೆ. ಇವನೇನೋ ಕಿತ್ತೋದವನು ಸಿಕ್ಕಾಬಿಟ್ಟು ಡಿಸಪಾಯಿಂಟ್ ಅಂತೆ. ಅದಕ್ಕೆ ಅವನ ತಮ್ಮ ರಿವೆಂಜ್ ತಗೊಂಡಂತೆ. ಇದೇ ಕೊಡಿಗೆಹಳ್ಳಿಯ ತನ್ನ ಮನೆ ಸಮೀಪವೇ ಅನಾಯಾಸವಾಗಿ ಕೈಗೆ ಸಿಕ್ಕಂತಹ ಅಮೃತಳನ್ನು ಇರಿದು ಕೊಲೆ ಮಾಡ್ತಾನೆ. ಯಾರು? ಆಕೆ ಪ್ರಿಯಾಕರನ ತಮ್ಮ. ಇದು ಕೂಡ ಒಂದು ಸೆಕೆಂಡ್ ಲವ್ ಕೇಸ್. ಪ್ರೇಮ ಪ್ರಕರಣ ಇವತ್ತು ಯಾವ ಮಟ್ಟವನ್ನು ತಲುಪಿದೆ. ಪ್ರೀತಿ ಮಾಡು, ಚೆನ್ನಾಗಿರು, ಎಂಜಾಯ್ ಮಾಡು, ಮದುವೆ ಆಗು ಅಥವಾ ಮದುವೆ ಆಗದೇ ಇರು. ಸಣ್ಣ ಪುಟ್ಟ ಡಿಸಪಾಯಿಂಟ್ ಆದರೂ ಕೂಡ, ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ಕೊಂದೇ ಬಿಡೋದು. ಹಾಗಾಗಿ ಸೆಲೆಕ್ಟ್ ಮಾಡಬೇಕಾದ್ರೆ ಪ್ರೀತಿ ಹುಟ್ಟುಬಿಡುತ್ತೆ. ಅದಕ್ಕೇನು ಕಡಿವಾಣ ಹಾಕೋದಕ್ಕಾಗೋದಿಲ್ಲ. ಅದು ಪ್ರಕೃತಿಯ ನಿಯಮ. ಆ ನಿಯಮದ ವಿರುದ್ಧವಾಗಿ ಏನೂ ಮಾಡೋಕ್ಕಾಗಲ್ಲ. ಏನು ಬುದ್ಧಿ ಹೇಳಿದ್ರು, ಏನು ಬಾಯಿ ಬಡ್ಕೊಂಡ್ರು ಕೂಡ ಪ್ರೀತಿ ಮಾಡಬಾರದು, ಜಗಕ್ಕೆ ಹೆದರಬಾರದು. ಅನೇಕ ಹಾಡುಗಳನ್ನು ಕೇಳ್ಕೊಂಡೆ ಬೆಳ್ಕೊಂಡಿರೋಂಥ ಮಕ್ಕಳು ಪ್ರೀತಿ ಗೀತಿಯೆಲ್ಲ ಮಾಡ್ಕೊಂಡು ಬರ್ತಾರೆ. ಅದು ಸ್ವಲ್ಪ ಸೆಲೆಕ್ಟಿವ್ ಆಗಿ, ಚಪ್ಪರ ಲೋಫರ, ಸ್ವಲ್ಪ ಎಚ್ಚರ ವಹಿಸಿ. 3 ಕೇಸು ಕೂಡ ಪ್ರೇಮ ಪ್ರಕರಣಗಳೇ. ಹುಬ್ಬಳ್ಳಿಯಲ್ಲಿ ಇದೇ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೆಕೆಂಡ್ ಪ್ರೇಮ ಪ್ರಕರಣನೇ. ನೇಹಾ ಹಿರೇಮಠ್ ಅಂಥೇಳಿ ಆಕೆಯನ್ನು ಕಾಲೇಜಿನ ಕ್ಯಾಂಪಸ್ನಲ್ಲೇ ಫಯಾಜ್ ಅನ್ನುವಂಥ ಒಬ್ಬ ಮುಸಲ್ಮಾನ ಯುವಕ ಪ್ರೇಮಿ ಕೊಲೆ ಮಾಡ್ತಾರೆ. 2024 ಏಪ್ರಿಲ್ 18ರಂದು ನಡೆದಂಥ ಘಟನೆ. ಇಡೀ ರಾಜ್ಯಕ್ಕೆ ಬೆಂಕಿ ಬಿತ್ತು. ಹಿಂದೂ ಯುವತಿಯನ್ನು ಮುಸಲ್ಮಾನ ಯುವಕ ಕೊಲೆ ಮಾಡ್ದ. ಯಾವುದೇ ಹತ್ಯೆಗೂ, ಯಾವುದೇ ಹಲ್ಲೆಗೂ, ಯಾವುದೇ ಆರೋಪಕ್ಕೂ ಈ ದೇಶದ ಕಾನೂನಿನಲ್ಲಿ ಶಿಕ್ಷೆ ಇದೆ. ಫಯಾಜ್ ಮುಸಲ್ಮಾನ, ನೇಹಾ ಹಿರೇಮಠ್ ಹಿಂದೂ ಯುವತಿ, ಅದಕ್ಕೆ ಇವರು ಇಶ್ಯೂ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಈ ಹಂತಕ ಮನಸ್ಥಿತಿಗಳು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಕಚಡ ನನ್ನ ಮಕ್ಕಳು. ಇವರು ತಕ್ಕ ಪಾಠವನ್ನು ಕಲಿಸಲೇಬೇಕು. ಒಂದೊಂದು ಸಲ ಎನ್ಕೌಂಟರ್ ವಿಚಾರಗಳು ಬಂದಾಗ, ಚರ್ಚೆಗಳಾದಾಗ ಅನೇಕ ವಿರೋಧಾಭಾಸಗಳನ್ನು ನಾವು ನೋಡ್ತಾ ಬರ್ತೀವಿ. ಕೆಲವೊಂದು ಘಟನೆಗಳನ್ನು ನೋಡಿದಾಗ ಆಗೋಗಲಿ ನನ್ನ ಮಕ್ಕಳು ಸತ್ತು ಸಾಯಲಿ ಅಂತ ಅನಿಸ್ಬಿಡುತ್ತೆ. ಆದರೆ ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿ ನಾವೇನೋ ಮಾತಾಡೋಕ್ಕೆ ಆಗಲ್ಲ. ಆರೋಪಿಗಳ ಧರ್ಮ, ಜಾತಿಗಳು ಯಾವುದೂ ಕೂಡ ಚರ್ಚೆ ಆಗಲೇಬಾರದು. ಕ್ರೈಮ್ ಈಸ್ ಕ್ರೈಮ್. ಫಯಾಜ್, ಚೇತನ್, ಧನುಷ್, ಈ ಎಲ್ಲ ಪ್ರಕರಣಗಳನ್ನು ನಾವು ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಬಂಟ್ವಾಳದಲ್ಲಿ ಲಾವಣ್ಯಗಳನ್ನು ಕೊಂದಂತಹ ಚೇತನ್, ಅದೇ ಬಂಟ್ವಾಳದಲ್ಲಿ 10 ದಿನಗಳ ಹಿಂದೆ ಒಬ್ಬ ಮುಸಲ್ಮಾನ ಯುವತಿಯನ್ನು ಚುಚ್ಚಿದ ಜವಾರ್ಗೂ ಏನೂ ಡಿಫರೆನ್ಸ್ ಇಲ್ಲ. ಅವನು ಕೊಲ್ಲಬೇಕಂತಲೇ ಬಂದಿರೋದು. ಅದೃಷ್ಟವಶಾತ್ ಆ ಹೆಣ್ಣುಮಗು ಬದುಕುಳಿತು. ಪಾಪ ಲಾವಣ್ಯ ಕೂಡ ಓಡೋದ್ಲು ಜೀವ ಉಳಿಸ್ಕೊಳ್ಳೋದಕ್ಕೆ. ಅವಳ ಆ ಅದೃಷ್ಟದ ಬಗ್ಗೆ ನಂಬಿಕೆ ಇಲ್ಲ, ಇವನು ಕೊಂದೇ ಬಿಟ್ಟ. ಆದರೆ ಇಲ್ಲೊಂದು ವಿಚಾರ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. BJP ನಾಯಕರು ಎಲ್ಲಿ ಹೋದ್ರಿ ನೀವು? ಹಿಂದುತ್ವದ ಸಂಘಟನೆಗಳು ಎಲ್ಲಿ ಹೋದ್ರಿ ನೀವು? ಮುಸಲ್ಮಾನ ಆರೋಪಿಯಾಗಿದ್ದರೆ, ಕೊಲೆಯಾದವರು ಹಿಂದೂ ಆಗಿದ್ದರೆ ನಿಮ್ಮ ಸ್ಟೈಲು, ನಿಮ್ಮ ಗಲಾಟೆ, ನಿಮ್ಮ ಸಂಘರ್ಷ ಬೇರೆ ಥರನೇ ಇರುತ್ತಲ್ಲ. ಹಿಂದೂ ಯುವತಿ ಕೊಲೆ ಮಾಡಿದವನು ಮುಸಲ್ಮಾನ ಆದರೆ ಮಂಗಳೂರು ಬಂದಾಗುತ್ತೆ. ಹಿಂದೂ ಯುವತಿಯನ್ನು ಹಿಂದುವೇ ಕೊಲೆ ಮಾಡಿದ್ರೆ ಇವರ ಬಾಯಿ ಬಂದಾಗುತ್ತೆ ಅನ್ನುವಂತಹ ಕಾಮಿಡಿಗಳು, ಗಂಭೀರವಾದಂತಹ ಕಾಮಿಡಿಗಳು, ವ್ಯಂಗ್ಯಗಳು, ಆತಂಕಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ತಾ ಇದೆ. ನೀವು ಸೆಲೆಕ್ಟಿವ್ ಆದಾಗ ಮಾತ್ರ ಈ ಥರದ ಚರ್ಚೆಗಳು ಬರ್ತವೆ.
ನೀವು ಏನನ್ನಾದರೂ ಖಂಡಿಸಬೇಕಾದ್ರೆ ಇದೇ ಒಬ್ಬಳು ಅಪ್ರಾಪ್ತ ಹೆಣ್ಣು ಮಗಳನ್ನು ಒಬ್ಬ ನಂಬಿಸಿ ಮೋಸ ಮಾಡಿ ಕೈಗೊಂದು ಮಗು ಕೊಟ್ಟ, ಆ ಪ್ರಕರಣ ನಿಮಗೆ ಗೊತ್ತಿದೆಯಲ್ಲ. ಆಗೆಲ್ಲ ಮಾತಾಡಲಿಲ್ಲ ನೀವು. ಇದೇ ಮಂಗಳೂರಲ್ಲಿ ಮೊನ್ನೆ ಈ ಬಂದಿಗೆ ಹಾಕುವಂಥ ಬಟರ್ ಓಪನ್ ಮಾಡೋದಕ್ಕಂತ ಚಾಕು ತೊಗೊಂಡು ಹೋಗ್ತಿರ್ತಾನೆ. ಅಲ್ಲೇ ಮುಂದೆ ಹಿಂದೂ ಯುವತಿ ಹೋಗ್ತಿದ್ಲಂತೆ, ಇದು ಕೊಲೆ ಮಾಡುವ ಸಂಚೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಗಲಾಟೆಗಳು ಆಗೋದ್ವು. ಆ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಹೆಚ್ಚೆಚ್ಚು ನಾನ್ಸೆನ್ಸ್ ಮಾಡ್ತಾರಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದು. ಪೊಲೀಸ್ ಇಲಾಖೆ ಅಂತಿಮವಾಗಿ ಏನು ಶರಾ ಬರೀತಾರೆ ಅಷ್ಟನ್ನು ಮಾತ್ರ ನಾವು ಚರ್ಚೆ ಮಾಡಬೇಕಾಗ್ತದೆ. ಯಾವುದೇ ಒಂದು ಆರೋಪವನ್ನು, ಯಾವುದೇ ಒಂದು ಅಪರಾಧವನ್ನು ಖಂಡಿಸಬೇಕಾದ್ರೆ ಸೆಲೆಕ್ಟಿವ್ ಆಗ್ತಿರಲ್ಲ. ನಿಮ್ಮ ಸೌಂಡು ಡಿಫ್ರೆನ್ಸ್ ಆಗಿರ್ತದಲ್ಲ, ಆ ಕಾರಣಕ್ಕೆ ಮಾತ್ರ ನಾವು ನಿಮ್ಮನ್ನು ಹೇಟ್ ಮಾಡೋದು, ನಿಮ್ಮನ್ನು ಧಿಕ್ಕರಿಸಿ ನಿಲ್ಲೋದು. ಇವತ್ತು ಲಾವಣ್ಯ ಸತ್ತಿದ್ದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಚೇತನ್ ಕೊಂದಿರುವ ಕಾರಣಕ್ಕೆ ಹಿಂದುತ್ವದ ಸಂಘಟನೆಗಳು, ಹಿಂದೂ ನಾಯಕರು ಅಂದರೆ BJP ನಾಯಕರು ಸುಮ್ಮನಾಗಿದ್ದಾರೆ, ಆ ಥರ ಏನೂ ಇಲ್ಲ. ಯಾರಿಗೂ ಕೂಡ ಆ ಹತ್ಯೆ ಬೇಕಾಗಿಲ್ಲ. ಯಾರು ಕೂಡ ಆ ಹತ್ಯೆಯನ್ನು ಒಪ್ತಾ ಇಲ್ಲ, ಒಪ್ಪೋದಕ್ಕೆ ಸಾಧ್ಯವೂ ಇಲ್ಲ. ಸತ್ತವಳು ಹಿಂದೂ, ಕೊಂದವನು ಹಿಂದೂ, ಸತ್ತವಳು ಹಿಂದೂ, ಕೊಂದವನು ಮುಸ್ಲಿಂ, ಸತ್ತವಳು ಮುಸ್ಲಿಂ, ಕೊಂದವನು ಹಿಂದೂ, ಈ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಯಾರು ಕೂಡ ಒಪ್ಪಲ್ಲ. ಆದರೆ ಸೆಲೆಕ್ಟಿವ್ ಆದಂಥ ನಿಮ್ಮ ಸೌಂಡ್ಗಳು ಬಂದಾಗ, ಈ ಥರದ ಘಟನೆಗಳಾದಾಗ ನಿಮ್ಮ ವಿರುದ್ಧ ಆರೋಪಗಳ ಪಟ್ಟಿಯ ಸುರಿಮಳೆ ಸುರಿದಕ್ಕೆ ಶುರುವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾನೇನು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಎಲ್ಲೋದ್ರಿ ಶೋಭಾ ಕರಂದ್ಲಾಜೆ, ಎಲ್ಲೋದ್ರಿ CT ರವಿ, ಎಲ್ಲೋದ್ರಿ ಸಿಂಹ, ಆನೆ, ನಾಯಿ, ನರಿ ಅಂತ ಏನೂ ಕರೆಯೋಕ್ಕೆ ಹೋಗಲ್ಲ ನಾನು. ವಿಷಯಾಂತರಗಳು ಮಾಡೋದೇ ಬೇಡ. ಒಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ನೀವು ಕೆಲವೊಂದು ಅಪರಾಧಗಳನ್ನು ಖಂಡಿಸಬೇಕಾದ್ರೆ, ಟೀಕಿಸಬೇಕಾದ್ರೆ ಸೆಲೆಕ್ಟಿವ್ ಆಗೋಕ್ಕೆ ಹೋಗ್ಬೇಡಿ, ಸೆಲೆಕ್ಟಿವ್ ಆಗೋಕ್ಕೆ ಹೋಗ್ಬೇಡಿ. ಅದೇ ನೇಹಾ ಹಿರೇಮಠ್ ಫಯಾಜ್ ಕತೆ ಹೇಳಿದೆ. ಆ ಹತ್ಯೆ ಆದಮೇಲೆ ಯಾವ ರೀತಿಯಲ್ಲಿ ಗಲಾಟೆ ಆಯಿತು, ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರಿ. ಅದೇ ರೀತಿಯಾಗಿ ಚೇತನ್ ಲಾವಣ್ಯ ಕೇಸಲ್ಲಿ ಮಾತಾಡ್ಬೋದಲ್ಲ, ರಿಯಾಕ್ಟ್ ಮಾಡ್ಬೋದಲ್ಲ, ಟ್ವೀಟ್ ಮಾಡ್ಬೋದಲ್ಲ, ಮಂಗಳೂರು ಬಂದ್ ಮಾಡ್ಬೋದಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ತರಾಟೆ ತೊಗೋಬೋದಲ್ಲ. ನೇಹಾ ಹಿರೇಮಠ್ ಫಯಾಜ್ ಕೇಸೇ ಬೇರೆ, ಚೇತನ್ ಲಾವಣ್ಯ ಕೇಸ್ ಬೇರೆ ಬೇರೆ ಇದೆಯಾ? ಎರಡು ಪ್ರೇಮ ಪ್ರಕರಣಗಳೇ. ಧರ್ಮಗಳ ಆಧಾರದಲ್ಲಿ ನಿಮ್ಮ ಲೆಕ್ಕಾಚಾರಗಳು ಆಗ್ತವೆ. ಎಲ್ಲದೂ ರಾಜಕೀಯ ಕುತಂತ್ರ, ರಾಜಕೀಯ ದುರುದ್ದೇಶ ಅನ್ನೋದು ಇವತ್ತು ಬಟಾಬಯಲಾಗಿದೆ. ಇದೇ ಹುಬ್ಬಳ್ಳಿಯಲ್ಲಿ 2024 ಏಪ್ರಿಲ್ನಲ್ಲಿ ನೇಹಾ ಹಿರೇಮಠ್ ಮರ್ಡರ್ ಆಯಿತು. ಅದಾಗಿ ಒಂದೇ ತಿಂಗಳಿಗೆ, ಮೇ ತಿಂಗಳಿನಲ್ಲಿ ಇದೇ ಪ್ರೇಮ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವ ಎನ್ನುವ ಯುವಕ ಅಂಜಲಿ ಅಂಬಿಗೇರ ಅನ್ನುವ ಯುವತಿಯನ್ನು ಮನೆಗೆ ನುಗ್ಗಿ ಚಾಕು ಇರಿದು ಕೊಂದ. ನೇಹಾ ಹಿರೇಮಠ್ ಪ್ರಕರಣದಲ್ಲಿ ಇದ್ದಂತಹ ಸೌಂಡು, ಗಲಾಟೆ, ಹಿಂದೂ ಖತ್ರೆ ಮೇ ಹೈ, ಅಂಜಲಿ ಅಂಬಿಗೇರ ಹಾಗೂ ವಿಶ್ವ ಪ್ರಕರಣದಲ್ಲಿ ಇರಲಿಲ್ಲ. ಈಗ ಚೇತನ್ ಲಾವಣ್ಯ ವಿಚಾರದಲ್ಲಿ ಸೇಮ್ ರಿಪೀಟ್. ಇದು ನಿಮ್ಮ ಪ್ರಾಬ್ಲಮ್. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಕ್ಯಾಕರ್ಸ್ ಹೋಗಿತಾ ಇದ್ದಾರೆ. ನಾಚಿಕೆಗೆಟ್ಟವರ ಇನ್ನಾದರೂ ಬದಲಾಗಿ ಅಂತ ಹೇಳ್ಬಿಟ್ಟು ಕ್ಯಾಕರ್ಸಿ ಹೋಗಿತ್ತಿದ್ದಾರೆ. ಯಾವುದೇ ಧರ್ಮಕ್ಕೆ ಸೇರಿರಲಿ, ಈ ಹಂತಕ ಮನಸ್ಥಿತಿಯನ್ನು ನಾವು ಧಿಕ್ಕರಿಸಿ ನಿಲ್ಲಬೇಕು. ಯಾವುದೇ ಹಂತಕನ ದುಷ್ಕೃತ್ಯಕ್ಕೆ ಬಲಿಯಾದಂತಹ ಆ ಪಾಪದ ಹೆಣ್ಣು ಮಕ್ಕಳ, ಜನರ, ಸಂತ್ರಸ್ತರ ಪರ ನಾವು ನಿಲ್ಲಬೇಕು ಅನ್ನುವಂಥ ನಿಲುವನ್ನು ನಾವು ತಗೊಂಡಿದ್ದೀವಿ. ನೀವು ತಗೊಳ್ಳಿ, ಆವಾಗ ಎಲ್ಲದೂ ಸರಿ ಹೋಗ್ತದೆ. ಆಮೇಲೆ ಕೊನೆಯದಾಗಿ ಒಂದು ಮಾತು ಹೇಳಬೇಕು. ಈ ರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ನರೇಂದ್ರ ಮೋದಿಯವರನ್ನು, ಸಂಘ ಪರಿವಾರದವರನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಏನಪ್ಪ, ಅಯೋಧ್ಯೆ, ರಾಮ ಮಂದಿರ, ದೇಶದ ಅಸ್ಮಿತೆ, ಅಸ್ತಿತ್ವ, ಸಂಘರ್ಷದ ಭಾಗ ಏನೆಲ್ಲ ಹೇಳಿಬಿಟ್ಟು ಕೊನೆಗೂ ಮಂದಿರ ಕಟ್ಟಿದ್ರಿ. ಈಗೇನರಪ್ಪ ಕಳ್ತನ ಮಾಡ್ಕೊಂಡು ಕೂತಿದ್ದೀರಾ ಅನ್ನೋ ಪ್ರಶ್ನೆ ಮಾಡಿದಾಗ ಇದೇ BJPಯ ಅನೇಕ ನಾಯಕರು, ಹಿಂದುತ್ವದ ಐಕಾನ್ಗಳು ಏನು ಹೇಳಿದ್ರು ಗೊತ್ತಾ? ಏಯ್, ರಾಮ ಮಂದಿರಕ್ಕೆ ಏನಾದರೂ ನೀವು ದೇಣಿಗೆ ಕೊಟ್ಟಿದ್ದೀರಾ? ನೀವ್ಯಾರು ಮಾತಾಡೋಕ್ಕೆ? ದೇಣಿಗೆ ಕೊಟ್ಟರೆ ಮಾತ್ರ ಮಾತಾಡಬೇಕು. ಹಾಗಾದರೆ ಈಗ ಚೇತನ್ ಲಾವಣ್ಯ ಪ್ರಕರಣದಲ್ಲಿ ಹಿಂದೂಗಳು ಮಾತ್ರ ಖಂಡಿಸಬೇಕಾ? ಮಿಕ್ಕವ್ರು ಯಾರು ಖಂಡಿಸಬಾರ್ದಾ? ಇದು ಹಿಂದೂಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಹಿಂದೂಗಳು ಮಾತ್ರ ಈ ವಿಚಾರದ ಬಗ್ಗೆ ಮಾತಾಡಬೇಕು. ನಿಮ್ಮ ಹಾಳಾದ ಪಾಲಿಟಿಕ್ಸ್ ಮಾಡ್ತಿರಲ್ಲ, ಆ ಥರ ಏನಾದರೂ ಇದೆಯಾ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವ ಭೇದವೂ ಇಲ್ಲದೆ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಪ್ರಮಾಣದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಇದೇ ಲಾವಣ್ಯ ಕತ್ತನ್ನು ಕತ್ತರಿಸಿ ಬಿದ್ದಿದ್ಲಲ್ಲ, ಆಗ ಆಕೆಯನ್ನು ಎತ್ತಿ ಆಂಬುಲೆನ್ಸಿಗೆ ಹಾಕಿದ ಜನರಲ್ಲಿ 3 ಜನ ಸ್ಥಳೀಯ ಮುಸಲ್ಮಾನರಿದ್ದರು.
ಬ್ಯಾರಿ 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 ಅಂತಿರಕ್ಕೆ ಬಿಟ್ರೆ ಅದೇ ಬ್ಯಾರಿ ಹುಡುಗರಿದ್ರು. ಲಾವಣ್ಯ ಹಿಂದೂ ನಮಗೆ ಸಂಬಂಧಪಡದ ವಿಚಾರ ಅಂಥೇಳಿ ಅವ್ರು ಆಲೋಚನೆ ಮಾಡಲಿಲ್ಲ. ಆ ಹೆಣ್ಣು ಮಗು ಸತ್ತು ಬಿದ್ದಿದ್ದಾಳೆ. ನಮ್ಮನೆ ಮಗುಗೂ ಆ ಮಗುಗೆ ಏನು ಡಿಫ್ರೆನ್ಸ್ ಇದೆ? ಜಾತಿ ಧರ್ಮಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಪ್ರಾಣ ಎಲ್ಲರಿಗೂ ಒಂದೇ. ಅದೇ ಕೈ, ಅದೇ ಕಾಲು, ಅದೇ ಕಣ್ಣು, ಅದೇ ಮೂಗು, ಅದೇ ಕಿವಿ, ಅದೇ ದೇಹ, ಅದೇ ಬದುಕು, ಅದೇ ಊಟ, ಅದೇ ತಿಂಡಿ, ಅದೇ ಪ್ರಕೃತಿ. ಜಾತಿ ಧರ್ಮಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೆಲೆಕ್ಟಿವ್ ಆಗಿಲ್ಲ. ಹಿಂದೂ ಯುವತಿ ಅಂತ ಸೆಲೆಕ್ಟಿವ್ ಆಗಿಲ್ಲ. ಎತ್ತೆ ಆಂಬುಲೆನ್ಸ್ಗೆ ಹಾಕಿದ್ರು. ಇವತ್ತಿನ ಪ್ರಕರಣದಲ್ಲಿ ನಿಮ್ಮನ್ನು ದೊಡ್ಡ ಪ್ರಮಾಣದಲ್ಲಿ ಎಳ್ಕೊಬಂದು ಹಾಕೊಂಡು ರುಬ್ಬಬೇಕು ಅನ್ನೋ ಉದ್ದೇಶ ಅಂತೂ ನನಗಿಲ್ಲ. ಇವತ್ತಿನ ಒಟ್ಟಾರೆ ಎಪಿಸೋಡ್ ಬಂಟ್ವಾಳದಲ್ಲಿ ಇದೇ 10 ದಿನಗಳ ಹಿಂದೆ ನಡೆದಂತಹ ಜವಾಹರ್ ನಡೆಸಿದ ಕೃತ್ಯ, ಚೇತನ್ ಲಾವಣ್ಯ ಪ್ರಕರಣ, ಇದೇ ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತಹ ಅಮೃತ ಧನುಷ್ ಪ್ರಕರಣ, ನೇಹಾ ಫಯಾಜ್ ಪ್ರಕರಣ, ಅಂಜಲಿ ವಿಶ್ವ ಪ್ರಕರಣ, ಈ ಎಲ್ಲ ಪ್ರಕರಣಗಳು ಕೂಡ ಪ್ರೇಮ ಪ್ರಕರಣ. ಈ ಪ್ರೀತಿ ಪ್ರೇಮದಲ್ಲಿ ಆದಂತಹ ಸಂಘರ್ಷ, ಗಲಾಟೆ, ವ್ಯತ್ಯಾಸ, ಅದರ ಪರಿಣಾಮಗಳೇ. ಉಳ್ಕೊಂಡವರೆಷ್ಟು ಜನ? 10 ದಿನಗಳ ಹಿಂದೆ ಬಂಟ್ವಾಳದಲ್ಲಿ ಜವಾಹರ್ ಚುಚ್ಚುದ್ನಲ್ಲ, ಆ ಯುವತಿ ಉಳ್ಕೊಂಡಿದ್ದಾಳೆ. ಈ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಾವಣ್ಯ ಉಳ್ಕೊಂಡಿಲ್ಲ, ಅಮೃತ ಉಳ್ಕೊಂಡಿಲ್ಲ, ನೇಹ ಉಳ್ಕೊಂಡಿಲ್ಲ, ಅಂಜಲಿ ಉಳ್ಕೊಂಡಿಲ್ಲ. 5 ಪ್ರೇಮ ಪ್ರಕರಣದ ಎಕ್ಸಾಂಪಲ್ ಕೊಟ್ಟೆ. 5 ಪ್ರೇಮ ಪ್ರಕರಣದಲ್ಲಿ ಅದೃಷ್ಟವಶಾತ್ ಬಂಟ್ವಾಳದ ಆ ಮುಸ್ಲಿಂ ಯುವತಿ ಉಳ್ಕೊಂಡಿದ್ದಾಳೆ. ಗಂಭೀರವಾದ ಗಾಯಗಳಾಗಿದ್ದಾವೆ. ಮಿಕ್ಕಂತೆ 4 ಜನ ಹೆಣ್ಣು ಮಕ್ಕಳು ಕೊಲೆ ಆಗಿದ್ದಾರೆ. ದಯವಿಟ್ಟು ಪೇರೆಂಟ್ಸ್ಗಳು ಸ್ವಲ್ಪ ಗಮನ ಕೊಡಿ. ಪ್ರಕೃತಿಯನ್ನು ನಾವು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣುಮಕ್ಕಳೇ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದರೆ ಸೆಲೆಕ್ಟಿವ್ ಆಗಿ, ಇಲ್ಲ ಏನಾಗುತ್ತೆ ನೋಡ್ತಾನೆ ಇದ್ದೀರಿ.